ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ಘಟಕವಾರು ಕಿರು ಪರೀಕ್ಷೆ ನ್ಯೂ ಸಿಲೆಬಸ್ 2024 2024ರ ಒಂದು ಹೊಸ ಪಠ್ಯಕ್ರಮದ ಪ್ರಕಾರ ಘಟಕವಾರು ಕಿರು ಪರೀಕ್ಷೆಗಳನ್ನ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಈಗಾಗಲೇ 4 ಘಟಕಗಳ ವಿಡಿಯೋವನ್ನು ಮಾಡಿದ್ದೇನೆ. ಇದು ಘಟಕ 5 ಹೊಸ ಪಠ್ಯ ಪುಸ್ತಕದ ಪ್ರಕಾರ ಸಮಾಂತರ ಶ್ರೇಣಿಯು 5ನೇ ಘಟಕವಾಗಿದ್ದು ಹಿಂದಿನ 4 ಘಟಕಗಳ ವಿಡಿಯೋ ಕೂಡ ಮಾಡಿದ್ದೇನೆ ಮತ್ತು ಆ ಎಲ್ಲಾ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ PDF ಲಿಂಕ್ ನು ಕೂಡ ಕೊಟ್ಟಿರುತ್ತೇನೆ. ಅದೇ ರೀತಿ ವಿಡಿಯೋದ ಲಿಂಕ್ ನು ಕೂಡ ಅಲ್ಲಿ ಕೊಟ್ಟಿರುತ್ತೇನೆ ಅನ್ನುವಂತ ಹೇಳುತ್ತಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಈ PDF ಲಿಂಕ್ ಅನ್ನು ಕೊಡ್ತಾ ಇದ್ದೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತಕ್ಕಂಥದ್ದು ವಿಷಯ ಗಣಿತ ತರಗತಿ 10 ಸಮಯ 45 ನಿಮಿಷ ಅಂಕಗಳು 20 ಅಂದ್ರೆ ಘಟಕವಾರು ಕಿರು ಪರೀಕ್ಷೆ ಘಟಕ 5 ಸಮಾಂತರ ಶ್ರೇಣಿಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1 ಅಂಕದ 2 ಪ್ರಶ್ನೆಗಳು. ಇಲ್ಲಿ ಇರುವಂತಹ ಅಂಕಗಳು ಒಟ್ಟು 2. ಈ ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ ಅಲ್ಲ ಅಂತ ಪ್ರಶ್ನೆ ಇದೆ. ಹಾಗಾಗಿ ಇವುಗಳಲ್ಲಿ ಸಮಾಂತರ ಶ್ರೇಣಿ ಇಲ್ಲದೆ ಇರತಕ್ಕಂಥದ್ದು ಯಾವುದು ಅಂತಕ್ಕಂಥ ನಾವು ಕಂಡುಹಿಡಿಯುವಂಥದ್ದು. ಇನ್ನ ಎರಡನೇ ಪ್ರಶ್ನೆ, 1x7ಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ x ನ ಬೆಲೆ ಎಷ್ಟಾಗಿರುತ್ತದೆ? ಒಂದನೇ ಉತ್ತರ 4, ಎರಡನೇದು 6, ಮೂರನೇದು 8, ನಾಲ್ಕನೇದು 3. ಇನ್ನು ಎರಡನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1 ಅಂಕದ 2 ಪ್ರಶ್ನೆಗಳು, ಒಟ್ಟು 2 ಅಂಕಗಳು. ಮೂರನೇ ಪ್ರಶ್ನೆ, ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಇರುವ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನ ಕಂಡುಹಿಡಿಯುವಂತ ಸೂತ್ರವನ್ನ ಬರೆಯಿರಿ. ನಾಲ್ಕನೇ ಪ್ರಶ್ನೆ, ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯುವಂತಹ ಮೊತ್ತವನ್ನ ಎಷ್ಟು ಅಂತ, ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿರಿ ಅಥವಾ ಮೊತ್ತ ಎಷ್ಟು ಅಂತಕ್ಕಂಥ ಉತ್ತರವನ್ನ ಬರಿತಕ್ಕಂಥ. ಇನ್ನು ಮೂರನೇ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳು, 2 ಅಂಕದ 3 ಪ್ರಶ್ನೆಗಳು. ಇಲ್ಲಿರುವಂತಹ ಅಂಕಗಳು ಒಟ್ಟು 6. ಐದನೇ ಪ್ರಶ್ನೆ, 10, 7, 4 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 20ನೇ ಪದವನ್ನ ಕಂಡುಹಿಡಿಯಿರಿ. ಆರನೇ ಪ್ರಶ್ನೆ, ಸಮಾಂತರ ಶ್ರೇಣಿ 3, 8, 13 ಡ್ಯಾಶ್ ಡ್ಯಾಶ್ 253 ಇದರ ಕೊನೆಯಿಂದ ಆರಂಭಿಸಿ, ಅಂದ್ರೆ ಈ ಕಡೆಯಿಂದ ಆರಂಭಿಸಿ 20ನೇ ಪದವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಇನ್ನು ಏಳನೇ ಪ್ರಶ್ನೆ, 8, 3, -2 ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ 25 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ. ಈಗ ನಾಲ್ಕನೇ ಪ್ರಶ್ನೆ, 3 ಅಂಕದ ಪ್ರಶ್ನೆಗಳು, ಒಟ್ಟು 2 ಪ್ರಶ್ನೆಗಳಿದ್ದು ಒಟ್ಟು ಇಲ್ಲಿ ಕೂಡ ಎಷ್ಟು ಅಂಕಗಳು? 6 ಅಂಕಗಳು. ಇನ್ನು 8ನೇ ಪ್ರಶ್ನೆಯನ್ನ ನೋಡೋಣ. 4ನೇ ಪ್ರಶ್ನೆಯಲ್ಲಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ ಎಷ್ಟು? 9 ಆದರೆ ಪದಗಳ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ n ಅನ್ನ ಕಂಡುಹಿಡಿಬೇಕು ಮತ್ತು ಅವುಗಳ ಮೊತ್ತವನ್ನ ಕಂಡುಹಿಡಿಬೇಕು. ಎಷ್ಟು? ಇಲ್ಲಿ ಬರ್ತಕ್ಕಂಥ ಪದಗಳು ಎಷ್ಟಿವೆ ಅಷ್ಟು ಪದಗಳ ಮೊತ್ತವನ್ನ ಕಂಡುಹಿಡಿತಕ್ಕಂಥದ್ದು 3 ಅಂಕದ ಪ್ರಶ್ನೆ. 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ 51 ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡಿಯಿರಿ ಅನ್ನುವಂತ ಮತ್ತೊಂದು ಪ್ರಶ್ನೆ. ಇದು ಕೂಡ 3 ಅಂಕದ ಪ್ರಶ್ನೆ. ಇನ್ನು 5ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ. ಒಂದೇ ಒಂದು ಪ್ರಶ್ನೆ ಇದ್ದು ಒಂದು ಪ್ರಶ್ನೆಗೆ 4 ಅಂಕಗಳು. ಅದು ಪ್ರಶ್ನೆ ಸಂಖ್ಯೆ 10. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಮತ್ತು 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನ ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ. ಆದ್ಮೇಲೆ ಇದೇ ರೀತಿಯಾಗಿ ನಿರಂತರವಾಗಿ ಎಲ್ಲಾ ಘಟಕಗಳ ಒಂದು ಹೊಸ ಪಠ್ಯಕ್ರಮದಂತೆ ಎಲ್ಲಾ ಘಟಕವಾರು ಕಿರು ಪರೀಕ್ಷೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮತ್ತು ಆ ವಿಡಿಯೋಕ್ಕೆ ಸಂಬಂಧಪಟ್ಟಿರುವಂತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಕೊಟ್ಟಿರ್ತೇನೆ. ಈ PDF ಕೂಡ ತಾವು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಹೇಳುತ್ತಾ, ನಾನು ಮಾಡಿರುವಂತಹ ಮುಂದಿನ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಅನ್ನು ಬರಬೇಕಾಗಿತ್ತು ಅಂದ್ರೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.